टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ ನಮ್ಮ ದೇಶದಲ್ಲಿ ಹೆಣ್ಣುಮಕ್ಕಳ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ ದೊಡ್ಡ ದೊಡ್ಡ ಭಾಷಣಗಳು ನೋಡ್ತೀವಿ, ದೊಡ್ಡ ದೊಡ್ಡ ಮಾತನಾಡ್ತೀವಿ. ಮಧ್ಯರಾತ್ರಿಯಲ್ಲೂ ಕೂಡ ಹೆಣ್ಣುಮಕ್ಕಳು ಸುರಕ್ಷಿತವಾಗಿ ಓಡಾಡಿದ್ರೆ ಮಾತ್ರ ನಿಜವಾದಂಥ ಸ್ವಾತಂತ್ರ್ಯ ರಾಮರಾಜ್ಯ ಅನ್ನುವಂಥ ಮಾತನಾಡ್ತೀವಿ. ಆದರೆ ಆಗ್ತಿರುವಂಥದ್ದು ಏನು? ದಿಲ್ಲಿನಲ್ಲಿ ಆಗಿರುವಂಥ ಘಟನಾವಳಿಗಳು ಕಣ್ಣೆದುರುಗಡೆನೇ ಇದೆ. ಬಸ್ನಲ್ಲಿ ಏನಾಯಿತು ಅಂತ ಅದೇ ರೀತಿಯ ಒಂದು ಘಟನೆ ಮಹಾರಾಷ್ಟ್ರದಲ್ಲೂ ಕೂಡ ಆಗಿದೆ. ಈಗ ಅವನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಪ್ರಶ್ನೆ ಬೇರೆ. ಆದರೆ ಆಗ್ತಿರುವಂಥದ್ದೇನು? ರೇಪ್ ಆರೋಪಿಯನ್ನು ಬಂಧಿಸಲಾಗಿದೆ. ಶಿರೂರು ತಹಸೀಲ್ ಗ್ರಾಮದಲ್ಲಿ ಅವನನ್ನು ವಶಕ್ಕೆ ಪಡೆದಿದ್ದಾರೆ. ಪಾರ್ಟಿ ಮಾಡ್ತಾ ಇದ್ದಂತೆ, ಕಬ್ಬಿನ ಗದ್ದೆಯಲ್ಲಿ ಇವನ ಪಾರ್ಟಿ. ಏನು ಕಾನೂನಿನ ಬಗ್ಗೆ ಭಯ ಇಲ್ಲ, ನಾವೇನು ಮಾಡ್ತಾ ಇದ್ದೀವಿ, ಏನು ಪಾಪ ಪುಣ್ಯಗಳ ಬಗ್ಗೆ ಅದು ಜ್ಞಾಪಕವೇ ಇಲ್ಲ ಬಿಡಿ. 3 ದಿನದಿಂದ ಹುಡುಕಾಡಿದ್ರು ಪೊಲೀಸರು. ಅಂತೂ ಇಂತೂ ಇವನು ಸಿಕ್ಕ ಕಬ್ಬಿನ ಗದ್ದೆನಲ್ಲಿ. 13 ಟೀಮ್ಗಳನ್ನು ಮಾಡಿದರು ಪೊಲೀಸರು ಇವನು ಹಿಡಿಯೋಕ್ಕೆ. ಯಾರಾದರೂ ಇವನು ಎಲ್ಲಿದ್ದಾನೆ ಅನ್ನುವಂಥ ಸೂಚನೆಯನ್ನು ಕೊಟ್ಟರೆ, ಸುಳಿವು ಕೊಟ್ಟರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದರು. ಇವನು ಬೇಸಿಕಲಿ ಕಳ್ಳನೇ, ಅವನು ಬೇಸಿಕಲಿ ಆರೋಪಿನೇ. 2019ರಿಂದ ಇವನ ಮೇಲೆ ಆರೋಪಗಳಿದ್ವು. ಬೇಲ್ ಮೇಲೆ ಹೊರಗಡೆಗಿದ್ದ. ಸರ್ಕಾರಿ ಬಸ್ನಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡ್ತಾನೆ ಅಂತಂದರೆ ನಮ್ಮ ಸಮಾಜದ ಸ್ಥಿತಿ ಎಲ್ಲಿದೆ, ಹೇಗಿದೆ ಯೋಚನೆ ಮಾಡಿ ನೀವು. ಭಯಾನಕ ಅಂತ ಅನ್ಸಲ್ವಾ? ಸರ್ಕಾರಿ ಬಸ್ನಲ್ಲಿ. ಅಂತೂ ಇಂತೂ ಇವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಪ್ರಶ್ನೆ ಬೇರೆ. ಆದರೆ ಬಹಳ ಕೆಟ್ಟ ಸಂದೇಶ ಇದು. ಜೊತೆಗೇನಾದರೂ ಎಂಥ ದುಷ್ಟರು ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ ಇದು. ಹದಿಮೂರು ತಂಡಗಳನ್ನು ಮಾಡಿಕೊಂಡು ಹುಡುಕಾಡ್ತಾ ಇದ್ರು ಪೊಲೀಸರು. 13 ತಂಡಗಳನ್ನು ಮಾಡಿಕೊಂಡು. ಅಂತೂ ಇಂದು ಇವನು ಸಿಕ್ಕ. ಹೆಂಗೆ ಸಿಕ್ಕ ಇವನು? ಕಬ್ಬಿನ ಗದ್ದೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ದ. ಅಲ್ಲಿ ಇವನನ್ನು ಹಿಡಿಯಲಾಗಿದೆ.